ಕುಡಿದ ಮತ್ತಿನಲ್ಲಿ ಆನೆಯ ಮುಂದೆ ಹೋದ್ರೆ ಏನಾಗುತ್ತೆ? ಹಿಂಗಾಗತ್ತೆ. ಈ ದೃಶ್ಯ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕುಡಿದ ಮತ್ತಿನಲ್ಲಿ ವ್ಯಕ್ತಿಯನ್ನ ಕುಕ್ಕೆಯ ಯಶಸ್ವಿನಿ ಆಸೆ ಎತ್ತಿ ಬಿಸಾಕಿದೆ. ಪೊಲೀಸರು ಆನೆಯೊಂದಿಗೆ ಫೋಟೋ ತೆಗಿತಾ ಇದ್ದಂಥ ಸಂದರ್ಭದಲ್ಲಿ ನಡೆದಂಥ ಘಟನೆ ಇದು. ಸೊ ಫೋಟೋ ಬಳಿಕ ಆನೆ ಎದುರು ಸಾಕ್ತಾ ಇದ್ದ ಒಬ್ಬ ವ್ಯಕ್ತಿಯನ್ನ ಕಂಡೊಡನೆ ಸೊಂಡಿಲಿನಿಂದ ಎತ್ತಿ ಪಕ್ಕಕ್ಕೆ ತಳ್ಳಿದೆ. ಎಸೆದ ರಭಸಕ್ಕೆ ನೆಲಕ್ಕಪ್ಪಳಿಸಿದ ವ್ಯಕ್ತಿ ಇದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಗಿರೋದು. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿರುವಂಥ ಕುಕ್ಕೆ ಸುಬ್ರಹ್ಮಣ್ಯ ನೋಡಿ ಅಲ್ಲಿ. ಇನ್ನು ಅತ್ಯಾಚಾರ ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಇವತ್ತು ಬಿಗ್ ಶಾಕ್ ಅನ್ನ ಕೋರ್ಟ್ ಕೊಟ್ಟಿದೆ. ಹೊಳೆನರಸೀಪುರದ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಜಾಮೀನು ಕೋರಿ ಪ್ರಜ್ವಲ್ ರೇವಣ್ಣ ಅರ್ಜಿ ಸಲ್ಲಿಸಿದರು. ಪ್ರಜ್ವಲ್ ವಿರುದ್ಧದ 4 ಕೇಸ್ಗಳ ಪೈಕಿ ಮೊದಲ ಕೇಸ್ನಲ್ಲಿ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಆದರೆ ಜನಪ್ರತಿನಿಧಿಗಳ ಕೋರ್ಟ್ ಪ್ರಜ್ವಲ್ ಅವರ ಅರ್ಜಿಯನ್ನು ವಜಾಗೊಳಿಸಿದೆ. ಇನ್ನು ಈ ಪ್ರಕರಣದಲ್ಲಿ ತಂದೆ ರೇವಣ್ಣ ಮತ್ತು ಮಗ ಪ್ರಜ್ವಲ್ ಇಬ್ಬರು ಕೂಡ ಆರೋಪಿಗಳಾಗಿದ್ದಾರೆ. ಆದರೆ ಕೆಲ ದಿನದ ಹಿಂದೆ ರೇವಣ್ಣ ಅವರು ಜಾಮೀನು ಪಡೆದು ಜಾಮೀನಿನ ಮೇಲೆ ಹೊರಗಿದ್ದಾರೆ. ಮೊದಲು ಲೈಂಗಿಕ ದೌರ್ಜನ್ಯ ಆರೋಪದಡಿ ದಾಖಲಾಗಿದ್ದ ಪ್ರಕರಣಕ್ಕೆ ನಂತರ ಅತ್ಯಾಚಾರ ಆರೋಪವನ್ನು ಪ್ರಕರಣದಲ್ಲಿ ಸೇರಿಸಲಾಗಿತ್ತು. ಪ್ರಜ್ವಲ್ ಮೇಲೆ ಅತ್ಯಾಚಾರ ಆರೋಪ ಸೇರಿಸಲಾಗಿತ್ತು. ಇನ್ನು ಪ್ರಜ್ವಲ್ ವಿರುದ್ಧದ 3ನೇ ಪ್ರಕರಣದಲ್ಲಿ ಎಸ್ಐಟಿ ಮಹಜರ್ ನಡೆಸಿದೆ. ಹೊಳೆನರಸೀಪುರದ HD ರೇವಣ್ಣ ಅವರ ಚನ್ನಾಂಬಿಕಾ ನಿವಾಸದಲ್ಲಿ ಸತತ 2 ಗಂಟೆಗೂ ಅಧಿಕ ಕಾಲ ಮಹಜರು ಮಾಡಲಾಯಿತು.